ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪೆಹಲ್ಗಾಮ್ ದಾಳಿ ಇಡೀ ಜಗತ್ತನ್ನ ಬೆಚ್ಚಿ ಬೀಳಿಸಿದೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಿಂದ ಹಿಡಿದು ಚೈನಾದ ಭಾರತದ ರಾಯಭಾರಿಯವರೆಗೆ ಸಾಕಷ್ಟು ನಾಯಕರು ಈ ದಾಳಿಯನ್ನ ಖಂಡಿಸಿ ಸಂತಾಪ ಸೂಚಿಸಿ ಟ್ವೀಟ್ ಮಾಡಿದ್ದಾರೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ತಮ್ಮ 2 ದಿನಗಳ ಸೌದಿ ಅರೇಬಿಯಾ ಭೇಟಿಯನ್ನ ಮೊಟಕುಗೊಳಿಸಿ ಭಾರತಕ್ಕೆ ವಾಪಸ್ ಬಂದಿದ್ದಾರೆ. ಬಂದು ಕೂಡಲೇ ನವದೆಹಲಿಯ ಏರ್ಪೋರ್ಟ್ ಅಲ್ಲೇ ರಕ್ಷಣಾ ಸಲಹೆಗಾರ ಅಜಿತ್ ದೋವಲ್ ಅವರ ಜೊತೆ ಮಾತುಕತೆಗಳನ್ನು ಮಾಡಿದ್ದಾರೆ. ಘಟನೆಯ ವಿವರಗಳನ್ನು ತಗೊಂಡಿದ್ದಾರೆ. ಮುಂದಿನ ಕ್ರಮಗಳ ಬಗ್ಗೆ ಕೂಡ ಒಂದಷ್ಟು ಮಾತುಕತೆಗಳಾಗಿವೆ. ಅಲ್ಲಿ ಸಾವಿಗೀಡಾಗಿರುವುದು ಪ್ರವಾಸಿಗರು. ಪ್ರವಾಸೋದ್ಯಮದಿಂದ ಕಾಶ್ಮೀರಕ್ಕೆ ಆದಾಯ ಬರುತ್ತೆ. ಕಾಶ್ಮೀರ ಅನ್ನೋದು ಆತಿಥ್ಯಕ್ಕೆ ಹೆಸರುವಾಸಿಯಾಗಿರೋ ಪ್ರದೇಶ. ಹೀಗಾಗಿ ಅಲ್ಲಿನ ಜನ ಕೂಡ ಈ ದಾಳಿಯನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ಶ್ರೀನಗರದಲ್ಲಿ ಸ್ವಯಂ ಪ್ರೇರಿತವಾಗಿ ಅಂಗಡಿಗಳನ್ನ ಬಂದ್ ಮಾಡಿ ಘಟನೆಗೆ ಸಂತಾಪವನ್ನು ಸೂಚಿಸಲಾಗಿದೆ. ಪ್ರವಾಸಿಗಳ ಮೇಲಾದ ಉಗ್ರ ದಾಳಿಯ ವಿರುದ್ಧ ಶ್ರೀನಗರ ಏಕತೆಯನ್ನು ಪ್ರದರ್ಶಿಸಿದೆ. ಆದ್ರೆ ಇಷ್ಟು ಸಾಕ? ಒಂದು ಸಂತಾಪ, 1 ದಿನದ ಬಂದು, ಟ್ವೀಟ್ ಅಲ್ಲಿ ಕಣ್ಣೀರು, ಸಂತ್ರಸ್ತರಿಗೊಂದಷ್ಟು ಪರಿಹಾರ, ಇಷ್ಟು ಸಾಕಾಗತ್ತಾ? ಇದಕ್ಕೊಂದು ಗಟ್ಟಿ ಪ್ರತೀಕಾರ ಬೇಡವಾ? ಹಾಗಾದ್ರೆ ಭಾರತ ಈ ಬಾರಿ ಏನ್ ಮಾಡುತ್ತೆ? ಯಾರ್ಯಾರಿಗೆ ಪಾಠ ಕಲಿಸುತ್ತೆ? ಯಾರ್ಯಾರಿಗೆ ಇಲ್ಲಿ ಪಾಠ ಕಲಿಸಬೇಕಿದೆ? ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ದಾಳಿ ಆಗೋದಿಲ್ಲ ಅಂತ ಅಲ್ಲಿನ ಮುಖ್ಯಮಂತ್ರಿಯಿಂದ ಹಿಡಿದು ಮಾಜಿ ಮುಖ್ಯಮಂತ್ರಿಯವರೆಗೆ ಎಲ್ಲರೂ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದು ಅಲ್ಲಿ ಪ್ರವಾಸಿಗರ ಮೇಲೆ ಆಗ್ತಾ ಇರೋ ಮೊದಲ ದಾಳಿನ? ಅಲ್ಲಿ ರಾಷ್ಟ್ರಪತಿಗಳ ಆಳ್ವಿಕೆಯ ಸಮಯದಲ್ಲಿ ಕಡಿಮೆಯಾಗಿದ್ದ ಭಯೋತ್ಪಾದಕ ದಾಳಿಗಳು ಈಗ ಇದ್ದಕ್ಕಿದ್ದ ಹಾಗೆ ಹೆಚ್ಚಾಗ್ತಾ ಇರೋದು ಯಾಕೆ? ಅದಕ್ಕೆ ಕಾರಣ ಏನು? ಚುನಾವಣೆಗಳಿಗೆ ಇನ್ನೂ ಪಕ್ಕ ಆಗದ, ಇನ್ನೂ ಸ್ವಲ್ಪ ದಿನ ರಾಷ್ಟ್ರಪತಿ ಆಳ್ವಿಕೆಯಲ್ಲೇ ಇರಬೇಕಿದ್ದ ಜಮ್ಮು ಕಾಶ್ಮೀರಕ್ಕೆ ಆತುರಾತುರವಾಗಿ ಚುನಾವಣೆಗಳನ್ನು ಮಾಡಿದ್ಯಾಕೆ? ಹೀಗೆ ಸಾಕಷ್ಟು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಹುಡುಕೋ ಪ್ರಯತ್ನವನ್ನ ಮಾಡೋಣ, ಬನ್ನಿ. ಗೆಳೆಯರೆ, ಯಾರು ಏನು ಬೇಕಾದ್ರೂ ಹೇಳ್ಕೊಳ್ಳಿ, ತನ್ನ ಉಳಿವಿಗಾಗಿ ಅಮಾಯಕರ, ಅಸಹಾಯಕರ ಸಾವನ್ನ ಬಯಸುವ ಯಾವುದೇ ಮತ ಇರಲಿ, ಅದಕ್ಕೆ ನನ್ನ ಧಿಕ್ಕಾರ. ಪ್ಯಾಂಟುಗಳೊಳಗೆ ಮತಗಳ ಐಡೆಂಟಿಟಿಯನ್ನು ಹುಡುಕುವ ನೀಚ ಮನಸ್ಸುಗಳಿಗೆ, ಮತದ ಕೊಳಕು ಅಮಲಿಗೆ ಧಿಕ್ಕಾರ, ಧಿಕ್ಕಾರ. ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಅಮಾಯಕರ ಹೆಣಗಳ ಮೇಲೆ ರಾಜಕೀಯ ಮಾಡೋ ತುಷ್ಟೀಕರಣದ ಮುಸುಕಲ್ಲಿ ಉಗ್ರವಾದವನ್ನ ಬೆಂಬಲಿಸುವ ಈ ದೇಶದ ರಾಜಕಾರಣಿಗಳಿಗೆ ಧಿಕ್ಕಾರ ಇರಲಿ. ಏನು ಮಾಡಿದ್ರು ಆ ಪ್ರವಾಸಿಗರು? ಪಾಪ ತಮ್ಮ ಪಾಡಿಗೆ ತಾವು ಕಾಶ್ಮೀರದ ಆ ಸುಂದರ ಪ್ರಕೃತಿಯನ್ನ ಸವಿಯೋದಿಕ್ ಹೋಗಿದ್ದವರು ತಪ್ಪ? ಅವರಿಗೆ ಇಸ್ಲಾಮಿಕ್ ಪ್ರಾರ್ಥನೆಯನ್ನ ಹೇಳೋದಿಕ್ಕೆ ಬರಲಿಲ್ಲ ಅನ್ನೋದು ಅವರು ತಪ್ಪ? ಲಿಂಗಚ್ಛೇದ ಮಾಡಿಸ್ಕೊಂಡಿರ್ಲಿಲ್ಲ ಅನ್ನೋದು ಅವರು ತಪ್ಪ? ಅಥವಾ ಅವರು ಹಿಂದೂಗಳಾಗಿದ್ರು, ಸಜ್ಜನರಾಗಿದ್ರು, ಭಾರತದ ನಾಗರಿಕರಾಗಿದ್ರು ಅನ್ನೋದು ತಪ್ಪ? ಯಾವ ತಪ್ಪಿಗೆ ಮರಣದಂಡನೆ? ಈ ಪ್ರಶ್ನೆಯನ್ನ ಭಾರತೀಯರು ಈಗಲಾದರೂ ಕೇಳಿಕೊಳ್ಳದೆ ಇದ್ರೆ, ಮತಾಂಧತೆಯ ವಿರುದ್ಧ, ಇಸ್ಲಾಮಿಕ್ ಉಗ್ರವಾದದ ವಿರುದ್ಧ ಇನ್ನಾದರೂ ಒಗ್ಗಟ್ಟಿನ ದನಿ ಎತ್ತದೇ ಇದ್ರೆ, ಕಾಶ್ಮೀರದಲ್ಲಿ ಆಗ್ತಾ ಇರೋದೇ ಕರ್ನಾಟಕದಲ್ಲಿ ಕೂಡ ಆಗೋದಿಕ್ಕೆ ಹೆಚ್ಚು ದಿನ ಬೇಕಾಗುದಿಲ್ಲ. ಉಗ್ರವಾದಕ್ಕೆ ಮತಧರ್ಮಗಳ ಹಂಗಿಲ್ಲ ಅಂತಾರೆ. ಆದ್ರೆ ಜಗತ್ತಿನ ಯಾವ ದೇಶದ ಉಗ್ರವಾದಿಗಳನ್ನಾದ್ರೂ ಹೋಗಿ ನೋಡ್ಕೊಂಡು ಬನ್ನಿ, ಅಲ್ಲಿ ಮತದ ಅಮಲಲ್ಲದೆ ಮತ್ತೊಂದೇನು ಇರುವುದಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಇದ್ರೆ ನಮಗುಳುಗಾಲ ಇರೋದಿಲ್ಲ. ಗೆಳೆಯರೆ, ಈ ದುಷ್ಕೃತ್ಯದ ಹೊಣೆಯನ್ನ ರೆಸಿಸ್ಟೆನ್ಸ್ ಫ್ರಂಟ್ ಹೊತ್ಕೊಂಡಿದೆ. ಇದು ಲಷ್ಕರ್ ಎ ತೈಬಾದ ಅಂಗಸಂಸ್ಥೆಯಾಗಿ ಗುರುತಿಸಿಕೊಂಡ ಸಂಘಟನೆ. ಇನ್ನು ಇದರ ಲಿಂಕುಗಳು ಹಾಗೂ ಡಿಜಿಟಲ್ ಫುಟ್ ಪ್ರಿಂಟ್ಗಳು ಕರಾಚಿಯವರೆಗೆ ತಗೊಂಡು ಹೋಗ್ತಾ ಇವೆ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸುಮಾರು 250 ಮಂದಿಯನ್ನ ಪೊಲೀಸರು ತಮ್ಮ ವಶಕ್ಕೆ ತಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನಿದನ್ನ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಕೂಡ ಕೆಲವರು ಹೇಳ್ತಾರೆ. ಆದ್ರೆ ಕಾಶ್ಮೀರದಲ್ಲಿ 2 ರೀತಿಯ ಉಗ್ರರಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಒಂದು, ನುಸುಳುಕೋರರು. ಅವರನ್ನ ಮಟ್ಟ ಹಾಕಬೇಕಿರೋ ಒಂದು ದೊಡ್ಡ ಸವಾಲಲ್ಲಿದೆ. ಎರಡನೆಯದ್ದು, ಅಲ್ಲಿನ ಸ್ಥಳೀಯ ಓವರ್ ಗ್ರೌಂಡ್ ವರ್ಕರ್ಸ್ ಹಾಗೂ ಹೈಬ್ರಿಡ್ ಉಗ್ರರು. ಅವರ ವಿರುದ್ಧ ಕೂಡ ಕಾದಾಡಬೇಕು. ಇಲ್ಲಿ ಉಗ್ರರನ್ನ ಹುಡುಕೋದಕ್ಕಿಂತ ಈ ಹೈಬ್ರಿಡ್ ಉಗ್ರರನ್ನ ಹುಡುಕೋದಿದೆಯಲ್ಲ, ಇದು ದೊಡ್ಡ ಸವಾಲು. ಯಾಕೆಂದ್ರೆ ಅವ್ರು ಯಾರು ಕಾಡಲ್ಲಿರೋದಿಲ್ಲ, ಅಲ್ಲಿನ ಜನರ ನಡುವೆನೇ ಇರ್ತಾರೆ. ಯಾವುದೋ ಪ್ರವಾಸಿಯ ತಾಣದಲ್ಲಿ ಪಾನಿಪೂರಿ ಮಾರೋನೋ, ಕುದುರೆಗಳ ಮೇಲೆ ನಿಮ್ಮನ್ನ ಕರ್ಕೊಂಡು ಹೋಗೋವನೋ, ಅಲ್ಲಿನ ಸರ್ಕಾರಿ ನೌಕರನೋ, ವಿದ್ಯಾರ್ಥಿನೋ, ಪಂಕ್ಚರ್ ಹಾಕೋನೋ, ಯಾವನೋ ಬೇಕಾದ್ರೂ ಆಗಿರಬಹುದು. ಅವನು ನಮ್ಮ ನಿಮ್ಮಂತೆ ಇರ್ತಾನೆ, ಅಲ್ಲಿನ ಜನರ ಜೊತೆಗೇ ಇರ್ತಾನೆ. ಅವನಿಗೆ ಯಾವ ಕ್ರೈಮ್ ರೆಕಾರ್ಡು ಇರೋದಿಲ್ಲ. ಅಂಥವನಿಗೆ ಎಲ್ಲೋ ಕೂತವನು ಟಾಸ್ಕ್ ಕೊಡ್ತಾನೆ, ಇವನು ಬಂದೂಕು ಕೈಗೆ ಎತ್ಕೊಳ್ತಾನೆ, ಮಾಡಬೇಕಾದ ಕೆಲಸ ಮಾಡಿ ಮುಗಿಸ್ತಾನೆ. ಆನಂತರ ಮತ್ತೆ ನಮ್ಮ ನಿಮ್ಮ ನಡುವೆನೆ ಏನೂ ಆಗಿಲ್ಲ ಅನ್ನೋ ಹಾಗಿದ್ದು ಬಿಡ್ತಾನೆ. ಇಂಥವರನ್ನ ಮಟ್ಟ ಹಾಕೋದಿದೆ ನೋಡಿ, ಇದು ನಿಜಕ್ಕೂ ದೊಡ್ಡ ಸವಾಲು. ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಆಗ್ತಾ ಇರೋದೇ ಇದು. ಗೆಳೆಯರೆ, ಕಾಶ್ಮೀರದಲ್ಲಿ ಪ್ರವಾಸಿಗರನ್ನ ಕೊಲ್ಲೋ ಘಟನೆಗಳು ತುಂಬಾ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಉಗ್ರವಾದ ಹೆಚ್ಚಾದ ನಂತರ, ಅಂದ್ರೆ 1989ರಿಂದ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ನಡೆದ ಘಟನೆಗಳು ಕೂಡ ಸಾಕಷ್ಟಿವೆ. ಅದರಲ್ಲಿ ಪ್ರಮುಖ ಘಟನೆಗಳನ್ನಷ್ಟೇ ನಾವು ಪಟ್ಟಿ ಮಾಡಿದ್ರು ಕೂಡ 1995ರಲ್ಲಿ ಅಲ್ ಫರಾನ್ ಅನ್ನೋ ಉಗ್ರಗಾಮಿ ಗುಂಪು 6 ವಿದೇಶಿ ಪ್ರವಾಸಿಗರನ್ನಲ್ಲಿ ಅಪಹರಣಕ್ಕೀಡು ಮಾಡುತ್ತೆ. ಅವರಲ್ಲಿ ಕೆಲವರನ್ನ ಕೊಲೆ ಕೂಡ ಮಾಡುತ್ತೆ. ಇನ್ನು 2000ರಲ್ಲಿ ಅಮರನಾಥ ಯಾತ್ರಿಕರ ಮೇಲೆ ದಾಳಿ ಆಯಿತು. 30ಕ್ಕೂ ಹೆಚ್ಚು ಯಾತ್ರಿಕರಲ್ಲಿ ಕೊಲೆಯಾದರು. 2006ರಲ್ಲಿ ಶ್ರೀನಗರದಲ್ಲಿ ಪ್ರವಾಸಿಗರ ಬಸ್ ಮೇಲೆ ಗ್ರೆನೇಡ್ ದಾಳಿ ನಡೆಯಿತು. 5 ಜನ ಅಲ್ಲಿ ಸಾವಿಗೀಡಾದರು. ಇನ್ನು ಕಳೆದ ವರ್ಷ ರೈಸಿ ಬಳಿ ಬಸ್ ಒಂದರ ಮೇಲೆ ಉಗ್ರರು ದಾಳಿ ಮಾಡಿದ್ರು. ಅದರಲ್ಲಿದ್ದವರೆಲ್ಲ ಬಹುತೇಕ ಪ್ರವಾಸಿಗರೇ ಆಗಿದ್ರು. ಜಮ್ಮು ಕಾಶ್ಮೀರದಲ್ಲಿ 2019ರವರೆಗೆ
ವಿಪರೀತ ಪ್ರಮಾಣದ ಉಗ್ರ ದಾಳಿಗಳು, ಉಗ್ರ ಕೃತ್ಯಗಳು ನಡೀತಾ ಹೋದ್ವು. ಸಾವಿರಾರು ಜನ ಅಲ್ಲಿ ಸಾವಿಗೀಡಾದ್ರು. ಅಲ್ಲಿನ ಪಂಡಿತರನ್ನ ಗುರಿಯಾಗಿಸಿಕೊಂಡು ಮೊದಲು ದಾಳಿ ಮಾಡಲಾಯಿತು. ಪಂಡಿತರು ಸಾಯ್ತಾ ಇರುವಾಗ ಕೊಲ್ತಿರೋರು ನಮ್ಮವರೇ ಅಲ್ವಾ, ಅವರು ಬಿಸ್ಮಿಲ್ಲಾ ಮಾಡಿದ್ರೆ ನಾಳೆ ಕಾಶ್ಮೀರಿ ಪಂಡಿತರ ಆಸ್ತಿಪಾಸ್ತಿಗಳೆಲ್ಲ ನಮಗೆ ಸೇರುತ್ತೆ ಅಂತ ಅಲ್ಲಿನ ಜನ ಖುಷಿ ಪಡ್ತಾ ಇದ್ರು. ರಾತ್ರಿ ಮಸೀದಿಗಳ ಮೈಕುಗಳಿಂದ ನಾರಾಯೆ ತಕ್ಬೀರ್, ಅಲ್ಲಾಹು ಅಕ್ಬರ್ ಅನ್ನೋ ಘೋಷಣೆಗಳು ಕೇಳಿ ಬರ್ತಾ ಇದ್ವು. ಪಂಡಿತ ಪುರುಷರೇ, ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಇಲ್ಲೇ ಬಿಟ್ಟು ನೀವು ಕಾಶ್ಮೀರದಿಂದ ಹೊರಟು ಹೋಗಿ ಅನ್ನೋ ಭಿತ್ತಿ ಪತ್ರಗಳು ಅಲ್ಲಿನ ಗೋಡೆಗಳ ಮೇಲೆ ಕಾಣಿಸ್ಕೊಳ್ತಾ ಇದ್ವು. ಇದೇ ತರದ ಜಾಹೀರಾತುಗಳನ್ನು ಅಲ್ಲಿನ ಪತ್ರಿಕೆಗಳು ಪ್ರಕಟಿಸಿದ್ವು. ಇದೇ ಘೋಷಣೆಗಳು ಮಸೀದಿಗಳ ಮೈಕುಗಳಲ್ಲಿ ಕೇಳಿ ಬರ್ತಾ ಇದ್ವು. ಪಂಡಿತರ ಮಾರಣ ಹೋಮ ಆಯ್ತು. ಅವ್ರ ಕಣಿವೆಯಿಂದ ಹೊರಬಂದ್ರು. ಆಮೇಲೆ ಮತಾಂಧ ಉಗ್ರರ ಕಣ್ಣು ಅಲ್ಲಿನ ಕಾಶ್ಮೀರಿ ಮುಸ್ಲಿಮರ ಮೇಲೂ ಬಿತ್ತು. ಗೆಳೆಯರೆ, ಮುಜಾಹಿದೀನ್ ಅನ್ನೋನು ನರರೂಪ ರಕ್ಕಸ. ಅವನಿಗೆ ಅವನು ಹೊಟ್ಟೆಯ ಹಸಿವು ಮತ್ತು ಹೊಟ್ಟೆ ಕೆಳಗಿನ ವಾಂಛೆ ಎರಡೂ ಒಂದೇ. ಹೇಗೆ ಬಿರಿಯಾನಿ ಬೇಕೋ ಹಾಗೆ ಹೆಣ್ಣು ಕೂಡ ಬೇಕು. ಅವಳು ಹಿಂದೂನಾ, ಮುಸ್ಲಿಮ, ಶಿಯಾನ, ಸುನ್ನಿನ, ಇದ್ಯಾವುದು ಮುಖ್ಯ ಅಲ್ಲ. ಇಷ್ಟಕ್ಕೂ ಅವನು ನಂಬೋ ಮತದಲ್ಲಿ ಹೆಣ್ಣಿಗೆ ಸ್ವಾತಂತ್ರ್ಯವನ್ನು ಎಲ್ಲಿ ಕೊಟ್ಟಿದ್ದಾರೆ? ಹೆಣ್ಣನ್ನೊಂದು ಆತ್ಮ ಇರೋ ಜೀವ ಅಂತ ಕೂಡ ಅವರು ಭಾವಿಸೋದಿಲ್ವಲ್ಲ. ಅದು ಭೋಗದ ವಸ್ತು. ಅವರಿಗೆ ಬಿರಿಯಾನಿಗೂ ಹೆಣ್ಣಿಗೂ ಯಾವ ವ್ಯತ್ಯಾಸನೂ ಅಲ್ಲಿಲ್ಲ ಅಂತ ಭಾವಿಸುವ ಸಂಸ್ಕಾರಹೀನರವರು. ಅದರ ಪರಿಣಾಮ ಕಾಶ್ಮೀರಿ ಮುಸ್ಲಿಮರ ಹೆಣಗಳು ಅಲ್ಲಿ ಬೀಳೋದಿಕ್ಕೆ ಶುರುವಾದವು. ಕಾಶ್ಮೀರಿ ಹೆಣ್ಣು ಮಕ್ಕಳ ಆಕ್ರಂದನ ಆ ಕಣಿವೆಯ ಹಿಮದಲ್ಲಿ ಹೂತು ಹೋಯಿತು. ಅಲ್ಲಿ ಎಲ್ಲಿ ನೋಡಿದ್ರು ಉಗ್ರರ ಅಟ್ಟಹಾಸ ಹೆಚ್ಚಾಯಿತು. ಪ್ರತಿನಿತ್ಯ ಸೈನಿಕರ ಮೇಲೆ ದಾಳಿಗಳಾಗತೊಡಗಿದ್ವು. ಸೇನಾ ಕ್ಯಾಂಪ್ಗಳ ಮೇಲೆ ದಾಳಿಗಳಾದವು. ಯಾರೋ ಬರ್ತಾ ಇದ್ರು. ಬುರ್ಕಾ ಹಾಕೊಂಡು ಬಂದಿದ್ದು ಹೆಣ್ಣು ಮಗಳಿರಬೇಕು ಅಂದ್ಕೊಳ್ಳೋ ಹೊತ್ತಿಗೆ ಬುರ್ಖಾದ ಒಳಗಿಂದಲೇ ಗುಂಡುಗಳು ನುಗ್ಗೋದಿಕ್ಕೆ ಶುರು ಆಗ್ತಾ ಇದ್ವು. ಯಾವಾಗ ಯಾವ ಕಡೆಯಿಂದ ದಾಳಿ ನಡೆಯುತ್ತೋ ಗೊತ್ತಿಲ್ಲದ ಪರಿಸ್ಥಿತಿ. ಲಷ್ಕರ್, ಜೈಷ್, ಹರ್ಕತ್, ಅಲ್ ಬದರ್, ಅದೆಷ್ಟು ಉಗ್ರ ಸಂಘಟನೆಗಳು. ಅದೇ ದಿನಗಳಲ್ಲೇ ಪುಲ್ವಾಮಾದಲ್ಲಿ ಸಿಆರ್ಪಿಎಫ್ ಯೋಧರಿದ್ದ ವಾಹನದ ಮೇಲೆ ದಾಳಿಯಾಗಿತ್ತು. ಅದರ ಹಿಂದೆ ಜೈಷ್ ಇ ಮೊಹಮ್ಮದ್ ಅನ್ನೋ ಉಗ್ರ ಸಂಘಟನೆ ಇತ್ತು. ಈ ದಾಳಿಗೆ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನದ ಬಾಲಾಕೋಟ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತು. ಅದಕ್ಕೆ ಆಪರೇಷನ್ ಬಂದರ್ ಅಂತ ಹೆಸರು ಕೊಡಲಾಯಿತು. ಅಲ್ಲಿ 300ಕ್ಕೂ ಹೆಚ್ಚು ಉಗ್ರರು, ಬಡ್ಡಿಂಗ್ ಉಗ್ರರು, ತರಬೇತಿ ಪಡಿತಿದ್ದವರು ಸಾವಿಗೀಡಾದ್ರು ಅಂತ ಹೇಳಲಾಯಿತು. ನಮ್ಮ ಪ್ರತಿಪಕ್ಷಗಳು ಅದಕ್ಕೂ ಸಾಕ್ಷ್ಯಗಳನ್ನು ಕೇಳಿದ್ವು, ನಮ್ಮ ಸೈನಿಕರನ್ನ ಅವಮಾನಿಸಿದ್ವು. ಆದರೆ ಭಾರತದ ಕೇಂದ್ರ ಸರ್ಕಾರ ಆರ್ಟಿಕಲ್ 370 ರದ್ದು ಮಾಡಿತು. ಜಮ್ಮು ಕಾಶ್ಮೀರವನ್ನು ವಿಭಜಿಸಿ ಲದಾಖ್ ಅನ್ನು ಪ್ರತ್ಯೇಕಗೊಳಿಸಿ ಜಮ್ಮು ಕಾಶ್ಮೀರ ಹಾಗೂ ಲದಾಖ್ ಅನ್ನು 2 ಕೇಂದ್ರಾಡಳಿತ ಪ್ರದೇಶಗಳನ್ನು ರಚಿಸಲಾಯಿತು ಮತ್ತು ರಾಷ್ಟ್ರಪತಿ ಆಳ್ವಿಕೆಯನ್ನ 2019ರಿಂದ 2024 ಅಲ್ಲಿ ಜಾರಿಗೊಳಿಸಲಾಯಿತು. ಆ ಅವಧಿ ಇತ್ತು ನೋಡಿ. ಆಗ ಒಂದಷ್ಟು ದಿನಗಳ ಕಾಲ ಉಗ್ರರ ದಾಳಿಯ ಪ್ರಮಾಣ ಕೂಡ ಅಲ್ಲಿ ಕಡಿಮೆಯಾಗ್ತಾ ಹೋಯಿತು. ಗೆಳೆಯರೆ, ಇಲ್ಲಿ ಕೇಂದ್ರ ಸರ್ಕಾರ ಸಲ್ಲಿಸಿರುವ ಅಫಿಡವಿಟ್ನ ಪ್ರಕಾರ ಆರ್ಟಿಕಲ್ 370 ರದ್ದಾದ ನಂತರ 2019ರಿಂದ 2022 ನಡುವಿನ 3 ವರ್ಷಗಳ ಅವಧಿಯಲ್ಲಿ ಭಯೋತ್ಪಾದಕ ಪ್ರಕರಣಗಳು ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಿದ್ವು. 2018ರಲ್ಲಿ 228 ಭಯೋತ್ಪಾದಕ ಕೃತ್ಯಗಳು ದಾಖಲಾದರೆ 2022 ಹೊತ್ತಿಗೆ ಅದರ ಪ್ರಮಾಣ 125ಕ್ಕೆ ಇಳಿಕೆಯಾಗಿತ್ತು. ಇನ್ನು 2020ರಲ್ಲಿ ಆರ್ಟಿಕಲ್ 370 ರದ್ದತಿಗೂ ಮೊದಲಿಗೆ ಹೋಲಿಕೆ ಮಾಡಿದರೆ 40% ಉಗ್ರವಾದ ಕಡಿಮೆಯಾಗಿತ್ತು. 73% ಕಲ್ಲು ತೂರಾಟದ ಘಟನೆಗಳು, ಕಾನೂನು ಸುವ್ಯವಸ್ಥೆಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಕಡಿಮೆಯಾಗಿದ್ವು. ಅಲ್ಲಿ ಭಾರತೀಯ ಪಡೆಗಳು ನಾನಾ ರೀತಿಯ ಆಪರೇಷನ್ಗಳನ್ನು ಹಮ್ಮಿಕೊಂಡವು. ಜಮ್ಮು ಕಾಶ್ಮೀರದ ಯುವಕರನ್ನ ಉಗ್ರ ಸಂಘಟನೆಗಳಿಗೆ ಸೇರದ ಹಾಗೆ ಮನವೊಲಿಸುವ ಕೆಲಸನೂ ಒಂದು ಕಡೆ ನಡೀತು. ಮತ್ತೊಂದು ಕಡೆ ಉಗ್ರರನ್ನ ಮಟ್ಟ ಹಾಕುವ ಕೆಲಸ ಕೂಡ ನಿರ್ದಾಕ್ಷಿಣ್ಯವಾಗಿ ನಡೀತಾ ಹೋಯಿತು. ಅಲ್ಲಿ ಒಂದಷ್ಟು ದಿನಗಳ ಕಾಲ ಇಂಟರ್ನೆಟ್ ಸಂಪರ್ಕವನ್ನ ಕಡಿತ ಮಾಡಿದ್ರು. ಹೀಗಾಗಿ ಉಗ್ರ ಗುಂಪುಗಳ ನಡುವಿನ ಸಂಪರ್ಕ ಕಡಿಮೆ ಆಯಿತು. ಹಾಗೆ ಯಾರ್ಯಾರಲ್ಲಿ ಉಗ್ರರಿಗೆ ಫಂಡಿಂಗ್ ಮಾಡ್ತಾ ಇದ್ರು, ಯಾರ್ಯಾರು ಉಗ್ರ ಸಂಘಟನೆಗಳನ್ನ ಸಾಕಿ ಸಲಹುತ್ತಾ ಇದ್ರು ಅಂತವರನ್ನ ಬಂಧಿಸಿ ಗೃಹ ಬಂಧನದಲ್ಲಿಡೋ ಕೆಲಸ ನಡೀತು. ರಾಜಕೀಯ ಸಂಘಟನೆಗಳ ನಾಯಕರು ಕೂಡ ಆ ಬಿಸಿಯಲ್ಲಿ ಬೇಳೆ ಬೇಯಿಸಿಕೊಳ್ಳದ ಹಾಗೆ ಅವರನ್ನೂ ಒಂದಷ್ಟು ದಿನಗಳ ಕಾಲ ಗೃಹ ಬಂಧನದಲ್ಲಿಟ್ಟರು. ಇದೆಲ್ಲದರ ಪರಿಣಾಮ ಜಮ್ಮು ಕಾಶ್ಮೀರದಲ್ಲಿ ಉಗ್ರವಾದ ಕಡಿಮೆ ಆಗ್ತಾ ಹೋಗ್ತಾ ಇತ್ತು. ಆದ್ರೆ ಕಾಶ್ಮೀರಕ್ಕೆ ಅಷ್ಟೇ ಸಾಕಿರ್ಲಿಲ್ಲ. ಅದನ್ನ ಇನ್ನಷ್ಟು ಕ್ಲೀನ್ ಮಾಡಬೇಕಿತ್ತು. ಅದಕ್ಕೆ ನಮ್ಮ ಯೋಧರಿಗೆ ಮತ್ತಷ್ಟು ಸಮಯಾವಕಾಶ ಬೇಕಿತ್ತು. ದಶಕಗಳ ಕಾಲ ಬೆಳೆದು ನಿಂತಿದ್ದ ಉಗ್ರವಾದ ಅದನ್ನ ಬುಡ ಸಮೇತ ಕಿತ್ ಹಾಕೋದಿಕ್ಕೆ ಅಟ್ಲೀಸ್ಟ್ ಒಂದು ಹೊಸ ತಲೆಮಾರು ಬರೋವರೆಗಾದ್ರೂ ಜಮ್ಮು ಕಾಶ್ಮೀರ ಸೇನೆಯ ಕೈಯಲ್ಲಿರಬೇಕಿತ್ತು. ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಅನ್ನೋದು ಹಾಗೆ ಉಳ್ಕೋಬೇಕಿತ್ತು. ಆದ್ರೆ ಅಷ್ಟರಲ್ಲೇ ಒಂದಷ್ಟು ಜನ ಕಾಶ್ಮೀರಕ್ಕೆ ಸ್ಟೇಟ್ ಹುಡ್ ಬೇಕು, ಅಲ್ಲಿ ಚುನಾವಣೆ ಆಗಬೇಕು ಅಂತ ನ್ಯಾಯಾಲಯದ ಮೆಟ್ಲೇರಿದ್ರು. ಹೌದೌದು, ಅಲ್ಲಿ ಚುನಾವಣೆ ನಡಿಬೇಕು ಅಂತ ನ್ಯಾಯಾಲಯ ಹೇಳ್ತು. ಚುನಾವಣೆಗಳನ್ನ ನಡೆಸೋದಿಕ್ಕೆ ಅಂತಿಮ ಗಡುವನ್ನು ಕೂಡ ಸುಪ್ರೀಂ ಕೋರ್ಟೇ ವಿಧಿಸಿ ಬಿಡ್ತು. ಅಲ್ಲಿ 2024 ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಚುನಾವಣೆಗಳು ನಡೆದವು. ಒಮರ್ ಅಬ್ದುಲ್ಲಾ ಅವರ ಸರ್ಕಾರ ಕೂಡ ರಚನೆ ಆಗಿದೆ. ಇದರಿಂದ ಜಮ್ಮು ಕಾಶ್ಮೀರವನ್ನ ಸರಿಪಡಿಸ್ತಾ ಇದ್ದ ಸೇನಾ ಪಡೆಗಳ ಕೈಯನ್ನ ಕಟ್ಟಿ ಹಾಕಿದ ಹಾಗೆ ಕೂಡ ಆಗಿದೆ. ಚುನಾವಣೆಗಳ ನಂತರ ಅಲ್ಲಿ ಮತ್ತೆ ಉಗ್ರವಾದ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ನವೆಂಬರ್ 2024ರಲ್ಲಿ ಕುಲ್ಗಾಮ್ ಜಿಲ್ಲೆಯಲ್ಲಿ ನಡೆದ ಒಂದು ಎನ್ಕೌಂಟರ್ ಅಲ್ಲಿ 5 ಜನ ಭಯೋತ್ಪಾದಕರು ಹತರಾದರು. ಚುನಾವಣೆಯ ನಂತರ 15 ದಿನಗಳಲ್ಲಿ 11 ಎನ್ಕೌಂಟರ್ಗಳಾದವು. ಇವತ್ತಿಗೂ ಕೂಡ ಅಲ್ಲಿ ಉಗ್ರರು ಹಾಗೂ ಭದ್ರತಾ ಪಡೆಗಳ ನಡುವೆ ಸಂಘರ್ಷಗಳು ನಡೀತಲೇ ಇವೆ.
ಅಲ್ಲಿ ಉಗ್ರರು ದಾಳಿ ಮಾಡ್ತಾ ಇದ್ದಾರೆ, ಅವರನ್ನ ಹೊಡೆದು ಕೆಡವುವ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಹಾಗಾದ್ರೆ ರಾಷ್ಟ್ರಪತಿ ಆಳ್ವಿಕೆಯ ಸಮಯದಲ್ಲಿ ಕಡಿಮೆಯಾಗಿದ್ದ ಉಗ್ರವಾದ ಈಗ ಸೋಕಾಲ್ಡ್ ಪ್ರಜಾಪ್ರಭುತ್ವದ ಕಾಲಕ್ಕೆ ಹೆಚ್ಚಾಗ್ತಾ ಇರೋದು ಯಾಕೆ? ಅವತ್ತು ಸಾಕಷ್ಟು ಜನ ಗೃಹ ಬಂಧನದಲ್ಲಿದ್ರು, ಉಗ್ರರಿಗೆ ಫಂಡಿಂಗು, ಆಶ್ರಯ ಕೊಡೋದಕ್ಕೆ ಜನ ಹೊರಗಿರಲಿಲ್ಲ, ಸೇನೆ ಕಠಿಣ ಕ್ರಮಗಳನ್ನ ಕೈಗೊಳ್ತಾ ಇತ್ತು, ಅಧಿಕಾರ ಸೈನಿಕರ ಕೈಲಿತ್ತು. ಆದ್ರೆ ಈಗ ಮತ್ತೆ ಉಗ್ರರ ದಾಳಿ. ದಶಕಗಳ ಕಾಲ ಉಗ್ರರ ದಾಳಿಗೆ ತುತ್ತಾಗಿದ್ದ, ಉಗ್ರರ ನೆಲೆಯಾಗಿದ್ದ ಒಂದು ಪ್ರದೇಶವನ್ನ ಸರಿಪಡಿಸೋದಕ್ಕೆ ಸಮಯ ಕೊಡದೆ ಚುನಾವಣೆಗಳನ್ನ ಮಾಡೋದಕ್ಕೆ ಒತ್ತಡ ಹೇರಿ ಗಡುವನ್ನು ಕೊಟ್ಟವರು ಈಗ ಇದರ ಹೊಣೆಗಾರಿಕೆಯನ್ನು ಹೊತ್ಕೋತಾರ. ಗೆಳೆಯರೆ, ಜಮ್ಮು ಕಾಶ್ಮೀರವನ್ನ ಸರಿಪಡಿಸಬೇಕು ಅನ್ನೋ ನಿಜವಾದ ಉದ್ದೇಶ ಇದ್ರೆ ಅಲ್ಲಿಗೆ ಒಳನುಸುಳುವಿಕೆಯನ್ನ ತಡಿಬೇಕು. ಅದು ಸಾಧ್ಯ ಆಗಬೇಕು ಅಂದ್ರೆ ಆಕ್ರಮಿತ ಕಾಶ್ಮೀರವನ್ನ ಸರಿಪಡಿಸಬೇಕು. ಅದನ್ನ ಮಾಡಬೇಕು ಅಂದ್ರೆ ಆಕ್ರಮಿತ ಕಾಶ್ಮೀರ ಭಾರತದ ಕೈ ಸೇರಬೇಕು. ಹಾಗೆ ಮಾಡೋದಕ್ಕೆ ನಿಜಕ್ಕೂ ಇದು ಸರಿಯಾದ ಸಮಯ. ಭಾರತ ಈಗ ನುಗ್ಗಿ ಹೊಡೆದ್ರೆ ಆಕ್ರಮಿತ ಕಾಶ್ಮೀರವನ್ನು ವಶಪಡಿಸಿಕೊಳ್ಳೋದು ಖಂಡಿತ ದೊಡ್ಡ ವಿಷಯ ಅಲ್ಲ. ಇನ್ನು ದಾಳಿಯ ಹಿಂದೆ ಪಾಕಿಸ್ತಾನದ ಉಗ್ರರ ಕೈವಾಡ ಇದೆ ಅನ್ನೋದು ಗೌಪ್ಯ ವಿಷಯ ಅಲ್ಲ. ಡಿಜಿಟಲ್ ಫುಟ್ ಪ್ರಿಂಟ್ಗಳು ಈ ಉಗ್ರರ ದಾಳಿ ಕರಾಚಿಯಲ್ಲಿ ಪ್ಲಾನ್ ಆಗಿದೆ ಅನ್ನೋದಕ್ಕೆ ಸ್ಪಷ್ಟ ಸಾಕ್ಷ್ಯಾಧಾರಗಳನ್ನ ಕೊಡ್ತಾ ಇವೆ. ಸುಮಾರು 250ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅಲ್ಲಿ ಮತ್ತಷ್ಟು ಪಾಕಿಸ್ತಾನದ ಕಡೆ ಬೆಟ್ಟು ಮಾಡುವ ಸಾಕ್ಷ್ಯಾಧಾರಗಳು ಖಂಡಿತ ಸಿಕ್ಕೇ ಸಿಗುತ್ತೆ. ಇನ್ನು ಈ ದಾಳಿ ಯಾವಾಗ ನಡೆದಿದೆ ನೋಡಿ. ಮೊನ್ನೆ ಕಾಶ್ಮೀರ ಅನ್ನೋದು ಪಾಕಿಸ್ತಾನದ ಕಂಠನಾಳ ಇದ್ದ ಹಾಗೆ ಅದನ್ನ ನಾವು ಆಕ್ರಮಿಸ್ಕೋತೀವಿ ಅಂತಲೂ, ಹಿಂದೂಗಳು ಬೇರೆ ಮುಸ್ಲಿಮರು ಬೇರೆ, ಅವರಿಗೂ ನಮಗೂ ವ್ಯತ್ಯಾಸ ಇದೆ, ಯಾವತ್ತಿಗೂ ಹಿಂದೂ ಮುಸ್ಲಿಂ ಅನ್ನೋದು ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತಲೂ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಹೇಳಿದ ಬೆನ್ನಲ್ಲೇ ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ದಾಳಿ ನಡೆದಿದೆ. ಅದು ಹಿಂದೂ ಪ್ರವಾಸಿಗರ ಮೇಲೆ. ಅವರ ಪ್ಯಾಂಟುಗಳನ್ನ ಬಿಡಿಸಿ ಅವರು ಹಿಂದೂಗಳೇನ ಅನ್ನೋದನ್ನ ಖಚಿತಪಡಿಸಿಕೊಂಡು ಆ ನಂತರ ಹೊಡೆದು ಕೊಂದಿದ್ದಾರೆ. ಈ ದಾಳಿಯ ಹಿಂದೆ ಪಾಕಿಸ್ತಾನ ಇದೆ ಅನ್ನೋದಕ್ಕೆ ಇದಕ್ಕಿಂತ ಮತ್ತಿನ್ನೇನು ಸಾಕ್ಷ್ಯ ಬೇಕು? ಈಗ ಭಾರತ ಏನ್ ಮಾಡುತ್ತೆ? ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತಾ ಆಕ್ರಮಿತ ಕಾಶ್ಮೀರವನ್ನ ಮತ್ತೆ ವಶಪಡಿಸಿಕೊಳ್ಳೋದಕ್ಕೆ, ಪಾಕಿಸ್ತಾನಕ್ಕೊಂದು ಬುದ್ಧಿ ಕಲಿಸೋದಕ್ಕೆ ಒಂದು ಬಲವಾದ ಹೆಜ್ಜೆಯನ್ನ ಮುಂದಿಕ್ಕುತ್ತಾ ಬಲೂಚಿಸ್ತಾನವನ್ನ ಪಾಕಿಸ್ತಾನದಿಂದ ಬೇರ್ಪಡಿಸಿ ಪಾಕಿಸ್ತಾನ ಮತ್ಯಾವತ್ತು ತಲೆ ಎತ್ತದ ಹಾಗೆ ನೋಡ್ಕೊಳ್ಳುತ್ತಾ, ಅಥವಾ ಮತ್ತದೇ ಭಾಷಣಗಳ ಮೂಲಕ, ಖಂಡನೆಗಳ ಮೂಲಕ ಒಂದಷ್ಟು ದಿನ ಮಾತಾಡ್ತಾ ಈ ಸಮಸ್ಯೆಯನ್ನ ಅಲ್ಲಿಗೆ ಮುಗಿಸಿ ಮತ್ತೆ ಮುಂದಿನ ಬಲಿಯವರೆಗೆ ಕಾಯ್ತಾ ಕೂತ್ಕೊಳ್ಳುತ್ತಾ? ಗೆಳೆಯರೆ, ಫೇಸ್ಬುಕ್ಗಳಲ್ಲಿ ಕಾಮೆಂಟ್ಗಳ ಮೂಲಕ ಪರಸ್ಪರರನ್ನ ಬೈಕೊಳ್ತಾ ಇರೋ ಮಿತ್ರರಿದಿರಲ್ಲ, ನೀವಿಲ್ಲಿ ಅರ್ಥ ಮಾಡ್ಕೋಬೇಕಿದೆ. ಇದು ನೇರ ಯುದ್ಧ ಅಲ್ಲ, ಇದು ಪ್ರಾಕ್ಸಿ ಯುದ್ಧ. ಇದರ ಹಿಂದೆ ಬರೀ ಪಾಕಿಸ್ತಾನ ಮಾತ್ರ ಇಲ್ಲ, ಅದಕ್ಕಿಂತಲೂ ಮೀರಿದ ಒಂದಷ್ಟು ಕೈಗಳಿವೆ. ಆದ್ರೆ ಇದೆಲ್ಲದರ ಸೂತ್ರಧಾರನಂತೆ ಕೂತಿರೋದು ಪಾಕಿಸ್ತಾನ. ಅವರು ಈ ದೇಶದ ಮತಗಳ ನಡುವಿನ ಭಿನ್ನಾಭಿಪ್ರಾಯ ಇದೆ ನೋಡಿ, ಅದನ್ನ ಮತ್ತಷ್ಟು ಹೆಚ್ಚು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅವರಿಗೆ ಇಸ್ಲಾಂನ ಹೆಸರಲ್ಲಿ ಈ ದೇಶದಲ್ಲಿ ಮತ್ತೊಂದು ದಂಗೆ ಆಗಬೇಕಿದೆ, ಈ ದೇಶವನ್ನ ಮತ್ತಷ್ಟು ಬಲಹೀನಗೊಳಿಸಬೇಕಿದೆ. ಮೊನ್ನೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ನ ಭಾಷಣ ಇತ್ತಲ್ಲ, ಅದರ ಉದ್ದೇಶ ಕೂಡ ಇದ್ದದ್ದಿದೇನೆ. ಆದ್ರೆ ನಾವು ಇಲ್ಲಿ ಕೂತ್ಕೊಂಡು ಸೆಕ್ಯುಲರಿಸಂನ ಪಾಠ ಹೇಳ್ತಾ, ನಮ್ಮ ಮೇಲಾಗ್ತಾ ಇರೋ ದಾಳಿಗಳನ್ನ ಅನುಭವಿಸ್ತಾ ಸಹಿಸಿಕೊಳ್ತಾ, ವೋಟ್ ಬ್ಯಾಂಕ್ ರಾಜಕೀಯ ಮಾಡ್ತಾ ಇರೋ ರಾಜಕೀಯ ಪಕ್ಷಗಳಿಗೆ ಜೈಕಾರಗಳನ್ನ ಹೇಳ್ತಾ, ಯಾವ ಪರಿಸ್ಥಿತಿಲಿದೆ ಭಾರತ ಇವತ್ತು? ಇನ್ನಾದರೂ ಸರ್ಕಾರಗಳು ಎಚ್ಚೆತ್ತುಕೊಳ್ಳುತ್ವಾ, ಈ ಸಮಸ್ಯೆಗೊಂದು ಶಾಶ್ವತ ಪರಿಹಾರವನ್ನು ಹುಡುಕುತ್ವಾ? ಕಾದು ನೋಡಬೇಕು. ಇದು ಗೆಳೆಯರೆ ಜಮ್ಮು ಕಾಶ್ಮೀರದ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.